ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ರೈತರಿಗೆ ಇದೊಂದೇ ಗೋಳಾಟ. ಮಳೆ ಗಾಳಿ ಚಳಿಯನ್ನ ಲೆಕ್ಕಿಸದೆ ಗೊಬ್ಬರದ ಅಂಗಡಿಯ ಮುಂದೆ ವಾಸ್ತವ್ಯ ಹೂಡಿದ್ದಾರೆ. ನಿದ್ದೆ ಊಟ ಬಿಟ್ಟು ಗೊಬ್ಬರಕ್ಕಾಗಿ ಭಿಕ್ಷೆ ಬೇಡುವಂತಾಗಿದೆ. ಆದರೂ ಹಿಡಿಯಷ್ಟು ಗೊಬ್ಬರ ಸಿಗ್ತಾ ಇಲ್ಲ. ರೈತರ ಗೋಳು ಕೇಳೋರು ಯಾರು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಕಾಳಸಂತೆಯ ಮಾರಾಟಕ್ಕೆ ನಿಂತಿದ್ದಾರೆ. ರೈತ ಸಿಎಂ ಅಗತ್ಯ ಯೂರಿಯಾ ಪೂರೈಕೆಗೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಈ ಬಾರಿ ಮಾಯದಂಥ ಮಳೆ, ಮೋಡಗಳಿಗೆ ಬಿಡುವಿಲ್ಲದ ಕಾಯಕ, ಎಲ್ಲೆಲ್ಲೂ ಗಂಗಾವತಾರದ ಚಿತ್ತಾರ, ಭೂಮಿಗೆ ಹಸಿರಿನ ಬಾಂದಳ ಕಟ್ಟುವ ತವಕ. ಆದ್ರೆ ಬಿತ್ತಿದ ಬೀಜ ಮೊಳಕೆಯೊಡೆದ ಬಳಿಕ ನೆಲದಾಳದಲ್ಲೇ ಗೊಬ್ಬರಕ್ಕಾಗಿ ಬಿಕ್ಕುವಂತಾಗಿದೆ. ಅಲ್ಲಿ ಬಿಕ್ಕಿನ ಜ್ವರ ಕಾಣಿಸಿದ್ರೆ ಇಲ್ಲಿ ರೈತನಿಗೆ ಸಂಕಟದ ಬರೆಗಳ ದರಿ ಮೂಡಿದೆ. ಜಿಲ್ಲೆ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ್ದೇ ಗೋಳಾಟ ಕೇಳಿಸ್ತಿದೆ, ಕಾಣಿಸ್ತಿದೆ. ನಿದ್ದೆಯಿಲ್ಲ, ಊಟ ಕಂಡಿಲ್ಲ, ಗೊಬ್ಬರಕ್ಕಾಗಿ ರೈತರ ಪರದಾಟ. ಇದು ಗದಗ ಜಿಲ್ಲೆಯ ಪರಿಸ್ಥಿತಿ. ಮುಂಜಾನೆ ಗೊಬ್ಬರ ಸಿಗ್ಲಿ ಅಂತ ರಾತ್ರಿಯಿಂದ ಕ್ಯೂ ನಿಂತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಗೊಬ್ಬರದ ಅಂಗಡಿ ಮುಂದೆ ವಾಸ್ತವ್ಯ ಹೂಡಿದ್ದಾರೆ. ಆಗಸವೇ ಚಪ್ಪರ, ಬಯಲು ಜಾಗವೇ ರೈತರ ವಿಶ್ರಾಂತಿ ತಾಣವಾಗಿದೆ. ವರ್ಷದ ಜೀವನಕ್ಕಾಗಿ ಮಕ್ಕಳನ್ನ ಸರತಿಯಲ್ಲಿ ನಿಲ್ಲಿಸಿದ್ದಾರೆ. ದಾವಣಗೆರೆಯ ಅಣಜಿ ಗ್ರಾಮದಲ್ಲಿ ರೊಚ್ಚಿಗೆದ್ದ ರೈತ. ಶೀತ ಬಾಧೆಯಿಂದ ಬಳಲ್ತಾ ಇರೋ ಮೆಕ್ಕೆಜೋಳಕ್ಕೆ ಶೀಘ್ರ ಗೊಬ್ಬರ ಬೇಕೇ ಬೇಕು. ಹೀಗಾಗಿ ಗೊಬ್ಬರಕ್ಕಾಗಿ ಮೊದಲ ಕಿಡಿ ಹಾರಿದೆ. ಯೂರಿಯಾ ಸಿಗದೆ ಕಂಗಾಲಾದ ರೈತರು ದಾವಣಗೆರೆಯ ಅಣಜಿ ಗ್ರಾಮದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಕ್ಕೆ ಕೊಡಬೇಕಾದ ಯೂರಿಯಾ ಕೂಡಲೇ ಬಿಡುಗಡೆ ಮಾಡಿ. ಕೇಂದ್ರ ಸಚಿವ ಜೆಪಿ ನಡ್ಡಾಗೆ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ. ರೈತರ ಆಕ್ರೋಶದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತು ಕೇಂದ್ರಕ್ಕೆ ಪತ್ರ ಬರೆದಿದೆ. ರಾಜ್ಯಕ್ಕೆ ಹಂಚಿಕೆಯಾದ ರಸಗೊಬ್ಬರ ಪೂರೈಕೆ ಮಾಡುವಂತೆ ಕೇಂದ್ರ ರಸಗೊಬ್ಬರ ಸಚಿವ ಜೆಪಿ ನಡ್ಡಾಗೆ ಸಿಎಂ ಮನವಿ ಮಾಡಿದ್ದಾರೆ. fertilizers, urea and other chemical fertilizers. And we asked more fertilizers from Government of India. ಕೇಂದ್ರವು ಪ್ರಸಕ್ತ ವರ್ಷ ಖಾರಿಫ್ ಬೆಳೆಗಾಗಿ ರಾಜ್ಯಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಮಾಡಿದೆ. ಈವರೆಗೆ ಕೇವಲ 5,16,959 ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಮಾಡಲಾಗಿದೆ. ಆದರೆ ಏಪ್ರಿಲ್ನಿಂದ ಜುಲೈವರೆಗೆ ರಾಜ್ಯಕ್ಕೆ 6,80,655 ಮೆಟ್ರಿಕ್ ಟನ್ ಯೂರಿಯಾದ ಅವಶ್ಯಕತೆ ಇದೆ. ಕೆಲ ರಸಗೊಬ್ಬರ ಕಂಪನಿಗಳು ಕೇಂದ್ರವು ಮಾಡಿದ ಹಂಚಿಕೆಯ ಪ್ರಕಾರ ಯೂರಿಯಾ ಗೊಬ್ಬರ ಪೂರೈಸಲು ಅಸಮರ್ಥತೆಯನ್ನ ವ್ಯಕ್ತಪಡಿಸಿವೆ. ರಾಜ್ಯದಲ್ಲಿ ಯೂರಿಯಾ ಪೂರೈಕೆಯ ತುರ್ತು ಅವಶ್ಯಕತೆ ಇದೆ. ಕರ್ನಾಟಕಕ್ಕೆ ಈ ವರ್ಷದ ಆರಂಭದಲ್ಲೇ ಮಾನ್ಸೂನ್ ಬಂದಿದೆ. ಮುಂಗಾರು ಆರಂಭಿಕ ಬಿತ್ತನೆ ಚಟುವಟಿಕೆ ಆರಂಭವಾಗಿದೆ. ಹೆಚ್ಚಿನ ಗೊಬ್ಬರ ಬಳಸುವ ಬೆಳೆಯಾದ ಮೆಕ್ಕೆಜೋಳದ ವಿಸ್ತೀರ್ಣವು ಸುಮಾರು 2 ಲಕ್ಷ ಹೆಕ್ಟೇರ್ಗಳಷ್ಟು ಹೆಚ್ಚಾಗಿದೆ. ದ್ವಿದಳ ಧಾನ್ಯಗಳ ವಿಸ್ತೀರ್ಣವು ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಕಡಿಮೆಯಾಗಿದೆ. 13,000 ಹೆಕ್ಟೇರ್ ಖಾರಿಫ್ ಪೂರ್ವ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಯೂರಿಯಾ ಕೊರತೆಯು ರೈತರಲ್ಲಿ ಅಶಾಂತಿ ಆತಂಕವನ್ನ ಸೃಷ್ಟಿಸ್ತಾ ಇದೆ. ರೈತರ ಹಿತದೃಷ್ಟಿಯಿಂದ ರಾಜ್ಯಕ್ಕೆ ಹಂಚಿಕೆ ಮಾಡಿರುವಂತೆ 1,65,541 ಮೆಟ್ರಿಕ್ ಟನ್ ಯೂರಿಯಾ ಪೂರೈಕೆಯನ್ನ ತ್ವರಿತಗೊಳಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಿ. ಇದೇ ವಿಚಾರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ ರೈತರಿಗೆ ಧೈರ್ಯ ಹೇಳಿದ್ದಾರೆ. ಪರ್ಯಾಯ ಮಾರ್ಗವಾಗಿ ನ್ಯಾನೋ ಯೂರಿಯಾ ಬಳಕೆಯ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಸೆಕ್ರೆಟರಿ ಕಮಿಷನರ್ ಸಹ ನಿರಂತರವಾಗಿ ಅಲ್ಲಿಯ ಸೆಂಟ್ರಲ್ ಅಧಿಕಾರಿಗಳ ಜೊತೆ ಫರ್ಟಿಲೈಸರ್ಸ್ ಮಿನಿಸ್ಟ್ರಿ ಮತ್ತು ಸೆಕ್ರೆಟರಿಯೇಟ್ಗೆ ಸಂಪರ್ಕದಲ್ಲಿದ್ದಾರೆ. ಸೊ ಎಲ್ಲ ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ.
ಯೂರಿಯಾ 260 ಇದೆ, ನ್ಯಾನೋ ಯೂರಿಯಾ ಒಂದು ಬಾಟ್ಲಿಗೆ 220 ಇದೆ. ಇದನ್ನು ಸಹ ಉಪಯೋಗಿಸ್ಬೋದು, ಅದು ಸಪ್ಲೈ ಇದೆ. ಒಟ್ಟಾರೆ ಗೊಬ್ಬರ ಗದ್ದಲ ಮುಗಿತಾ ಇಲ್ಲ. ಇದನ್ನ ಸರಿಯಾಗಿ ನಿಭಾಯಿಸದೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ವಿಷಮಿಸುವ ಆತಂಕ ಹೆಚ್ಚಿದೆ. ರೈತರ ಭೀತಿ ದೂರ ಮಾಡೋಕೆ ಸರ್ಕಾರ ಕಠಿಣ ಶ್ರಮ ಹಾಕಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.